ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಬನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣುವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಬನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆ ಆಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನು ನಡೆಸ್ತಾರೆ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಬನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣುವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಬನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆ ಆಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ. ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಬನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣುವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಬನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳಕ್ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೀಲೋಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತಹ ದಾಳಿಯನ್ನು ನಡೆಸ್ತಾ ಇದೆ.
ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೇಲೌಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ, ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣುವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೇಲೌಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೇಲೌಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನು ನಡೆಸ್ತಾ ಇದೆ. ಇಸ್ರೇಲ್ ಆಗಿ ಇರಾನ್ ಮಧ್ಯೆ ತೀವ್ರಗೊಂಡ ಕಾಳಗ, ಇಸ್ರೇಲ್ ಸೇನೆಯಿಂದ ಮತ್ತೊಂದು ರಣಬೇಟೆ. ಇರಾನ್ನ ನೂತನ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಇರಾನ್ ಸೇನಾ ಮುಖ್ಯಸ್ಥ ಅಲಿ ಶಾದ್ಮನಿ ಹತ್ಯೆಯಾಗಿದೆ. ಇರಾನ್ ಅಧಿಕಾರಿಗಳೇ ಇಸ್ರೇಲ್ ಕ್ಷಿಪಣಿಗಳ ಟಾರ್ಗೆಟ್ ಮಾಡಿದ್ದಾರೆ. ಅಣುವಿಜ್ಞಾನಿಗಳು, ಗುಪ್ತಚರ ಇಲಾಖೆ ಅಧಿಕಾರಿಗಳು. ಇದೀಗ ಸೇನಾಪಡೆಯ ಮುಖ್ಯಸ್ಥ ಶಾದ್ಮನಿ ಹತ್ಯೆಯಾಗಿದೆ. ಇಸ್ರೇಲ್ ದಾಳಿಯಿಂದ ಬಂಕರ್ ಸೇರಿರುವಂತಹ ಖಮೇನಿ ಈಗ ಮೋಸ್ಟ್ ಮೊನ್ನೆನೆ ಹೇಳ್ಬಿಟ್ಟಿದ್ರು ಖಮೇನಿನೇ ಮುಗಿಸ್ತೀವಿ ಅಂತ, ಮತ್ತೆ ರಾಜರ ಆಳ್ವಿಕೆ ತರೋಣ ಎನ್ನುವಂತ ಇಂಗಿತವನ್ನೇ ಇಸ್ರೇಲ್ ವ್ಯಕ್ತಪಡಿಸಿತ್ತು. ಅಧ್ಯಕ್ಷರನ್ನೇ ಮುಗಿಸ್ಬಿಡ್ತೀವಿ ಅಂತ, ಖಮೇನಿನ ಹೊಡೆದಾಕ್ಬಿಡ್ತೀವಿ ಅಂತ. ಆದ್ರೆ ಅಮೆರಿಕ ಮಧ್ಯಪ್ರವೇಶ ಮಾಡ್ತು. ಟ್ರಂಪ್ ಹೇಳಿದ್ರು ಯಾವುದೇ ಕಾರಣಕ್ಕೂ ಆ ನಿರ್ಧಾರ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ, ಇರಾನ್ ಅಧ್ಯಕ್ಷರನ್ನ ಮುಗಿಸುವಂತ ನಿರ್ಧಾರ ನೀವು ಮಾಡಬೇಡಿ, ಹತ್ಯೆ ಮಾಡಕ್ ಹೋಗಬೇಡಿ ಎನ್ನುವಂತ ಒಂದು ಸೂಚನೆಯನ್ನ ಅಮೆರಿಕ ಕೊಟ್ಟಿತ್ತು. ಜೊತೆಗೆ ಈಗ ಇರಾನ್ನ ಸೇನಾ ಮುಖ್ಯಸ್ಥನೇ ಹೊಡೆದುರುಳಿಸಿದ್ದಾರೆ. ಇನ್ನೊಂದು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿ ನಡೆಸಿದೆ. ಇನ್ನು ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಗ್ಲೇಲೌಟ್ ಮಿಲಿಟರಿ ಬೇಸ್ ಮೇಲೆ ದಾಳಿಯಾಗಿದೆ. ನೋಡಿ, ಈಗ ಇರಾನ್ ಕೂಡ ಅದೇ ತರನಾದಂತಹ ದಾಳಿಯನ್ನು ನಡೆಸ್ತಾ ಇದೆ. ಟೆಲ್ ಅವೀವ್ ಮೇಲೆ ಮತ್ತೆ ಇರಾನ್ ದಾಳಿಯನ್ನು ನಡೆಸಿದೆ. ಇಸ್ರೇಲ್ನ ಸೇನಾ ನೆಲೆ ಮೇಲೆ ಮಿಸೈಲ್ ಅಟ್ಯಾಕ್ ಕೂಡ ಇರಾನ್ ಮಾಡಿದೆ. ಇಸ್ರೇಲ್ನ ಗ್ಲೇಲೌಟ್ ಮಿಲಿಟರಿ ಬೇಸ್ ಮೇಲೆ ದಾಳಿ ನಡೆಸಿದೆ. ಈಗ ಇಸ್ರೇಲ್ ಯಾವ ರೀತಿಯಾಗಿ ಬೇಟೆಯಾಡ್ತಿದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಬೇಹುಗಾರಿಕೆ ಇಸ್ರೇಲ್ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿದೆ. ಮಸೂದ್ ಅದರಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ವಿಚಾರ ಅಂತ ಹೇಳಿದ್ರೆ ಅವರ ಸೇನಾ ನೆಲೆ ಇರಬಹುದು, ಅಥವಾ ವಿದ್ಯುತ್ ಸ್ಥಾವರಗಳಿರಬಹುದು, ಅಥವಾ ತೈಲ ಸಂಗ್ರಹಕಾರ, ಅಲ್ಲೆಲ್ಲ ದಾಳಿಯನ್ನು ನಡೆಸಿದೆ. ಸೊ ಈಗ ಇರಾನ್ ಕೂಡ ಈಗ ಇಸ್ರೇಲ್ ಮೇಲೆ ಭೀಕರತೆಯಿಂದ ದಾಳಿಯನ್ನು ನಡೆಸ್ತಾ ಇದೆ.